ಸಮಗ್ರ, ಅನುಕೂಲಕರ, ನ್ಯಾಯೋಚಿತ, ಪರಿಣಾಮಕಾರಿ, ಸುರಕ್ಷಿತ ಮತ್ತು ನಾಗರಿಕ ಸ್ನೇಹಿಯಾಗಿ ಸರ್ಕಾರಿ ಮತ್ತು ಖಾಸಗಿ ನಾಗರಿಕ ಸೇವೆಗಳನ್ನು ಒಂದೇ ಸೂರಿನಡಿ ತಲುಪಿಸಲು ಕರ್ನಾಟಕ ಸರ್ಕಾರ ಕರ್ನಾಟಕ ಒನ್ ಕೇಂದ್ರಗಳನ್ನು ಸ್ಥಾಪಿಸಿದ್ದು, ಅದರಂತೆ ಕೆಜಿಎಫ್ನ ತಾಲೂಕು ಆಡಳಿತ ಭವನದ ಬಳಿ ಕರ್ನಾಟಕ ಒನ್ ಕೇಂದ್ರವನ್ನು ಆ ಭಾಗದ ನಗರಸಭಾ ಸದಸ್ಯರಾದ ಕೋದಂಡರನವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಾಮಲಕ್ಷ್ಮಯ್ಯ, ಆರ್ಐ ಚಂದ್ರಮೋಹನ್, ವಿಎ ವಿನೋದ್, ಮುಖಂಡರಾದ ಆಮು ಲಕ್ಷ್ಮೀನಾರಾಯಣ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಬಾಬು, ಲತಾ ಕೋದಂಡನ್, ಸೇವಾ ಕೇಂದ್ರದ ಮುಖ್ಯಸ್ಥರಾದ ಉಮೇಶ್, ಚಂದನ ಹಾಗೂ ಇತರರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಮ್ಮ ಏರಿಯಾದಲ್ಲಿ 26ನೇ ವಾರ್ಡ್ನಲ್ಲಿ ನನ್ನ ವಾರ್ಡ್ನಲ್ಲಿ ಬಂದು ತಾಲೂಕು ಆಫೀಸ್ ಇದೆ. ಅದರಲ್ಲಿ ಕರ್ನಾಟಕ ಒನ್ ಅಂತ ಒಂದು ಇದು ಓಪನ್ ಆಗಿದೆ. ಪಬ್ಲಿಕ್ ಎಲ್ಲ ಬಂದು ಇಲ್ಲಿ ಮಾಡ್ಕೋಬೋದು. ಏನು ಬೇಕಾದರೆ ಎಲ್ಲ ಸವಲತ್ತು ಸಿಗ್ತಾ ಇದೆ. ಈ ಕರ್ನಾಟಕ ನನ್ನ ಏರಿಯಾದಲ್ಲಿ ಆಗಿದೆ ಅಂತ ನನಗೆ ತುಂಬ ಸಂತೋಷ ಆಗಿದೆ. ಇಲ್ಲಿ ನನ್ನ ತಾಲೂಕು ಆಫೀಸ್ MLA ಮೇಡಮ್ಗೆ ನಾನು ತುಂಬ ಧನ್ಯವಾದ ಹೇಳಬೇಕಾಗಿದೆ. ಯಾಕೆಂದರೆ ಆ ಎಮ್ಮ ಮಾಡಿದಕ್ಕೋಸ್ಕರ ಒಂದು ನನ್ನ ಏರಿಯಾಗೆ ಬರ್ತಾ ಇದೆ. ಇವಾಗ ಬಂದ ತಕ್ಷಣ ಇವಾಗ ಕರ್ನಾಟಕ ಒನ್ ನಮ್ಮ ಏರಿಯಾಗೆ ಆಗಿದೆ. ಅದಕ್ಕೆ ನಾನು MLA ಮೇಡಮ್ಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ತಿರ್ಗಾ ಉಮೇಶ್ ಅಂತ ಬಂದು ನನ್ನ ಏರಿಯಾದಲ್ಲಿ ಬಂದು ಇಲ್ಲಿ ಮಾಡ್ತಾರೆ. ನನಗೆ ತುಂಬ ಸಂತೋಷ ಆಗಿದೆ. ಕರ್ನಾಟಕ ಒನ್ನಿಂದ ಎಲ್ಲ ಜನಗಳು ಬಂದು ಇಲ್ಲಿ ಏನು ಬೇಕಾದ ಸವಲತ್ತು, ಕರ್ನಾಟಕ ಗೌರ್ಮೆಂಟ್ ಸರ್ವಿಸ್ ಏನಿದೆ ಎಲ್ಲ ಸವಲತ್ತು ಸಿಗ್ತಾ ಇದೆ. ನೀವು ದಯವಿಟ್ಟು ಎಲ್ಲ ಬಂದು ಇಲ್ಲಿ ಮಾಡಬೇಕಾಗಿದ್ದು ಕೇಳ್ಕೊಳ್ತೀನಿ. ದಯವಿಟ್ಟು ರೀಸನಬಲ್ ಇಲ್ಲ, ಕರ್ನಾಟಕ ಒನ್ನಲ್ಲಿ ಗೌರ್ಮೆಂಟ್ ಸವಲತ್ತು ಏನಿದೆ ಎಲ್ಲ ಸವಲತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಪಬ್ಲಿಕ್ ಎಲ್ಲ ಬಂದು ಇಲ್ಲಿ ಮಾಡ್ಕೋಬೋದು. ನನ್ನ ಏರಿಯಾದಲ್ಲಿ ಮಾಡೋಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.